ಕೋಟಿತೀರ್ಥ ನಿರ್ವಹಿಸುವ ಕುರಿತು ಗ್ರಾಮ ಪಂಚಾಯತ್ ಏಕಾಏಕಿ ಟೆಂಡರ್ ಕರೆದ ಬಗ್ಗೆ ಕೋಟಿತೀರ್ಥ ಮತ್ತು ರಥಬೀದಿ ಜನರು ಕೋಟಿತೀರ್ಥ ಕಾಲಭೈರವ ದೇವಾಲಯದಲ್ಲಿ ಸಭೆ ನಡೆಸಿದರು. ಅನಾದಿ ಕಾಲದಿಂದ ಕೋಟಿತೀರ್ಥದ ಪವಿತ್ರ ಕೆರೆಯಲ್ಲಿ ಧಾರ್ಮಿಕ ಕೆಲಸ ಕಾರ್ಯಗಳು ನಡೆಯುವಲ್ಲಿ ವ್ಯಾಪಾರೀಕರಣ ನಡೆಸುವ ಹುನ್ನಾರ ಕಾಣ್ತಿದ್ದು, ಇದಕ್ಕೆ ತಮ್ಮ ತೀವ್ರ ವಿರೋಧವಿದೆ. ಇದನ್ನ ಧಿಕ್ಕರಿಸಿ ಮುಂದುವರಿದ್ರೆ ಹೋರಾಟಕ್ಕೂ ಸಜ್ಜಾಗಲು ಕರೆ ನೀಡಲಾಯಿತು. ಧಾರ್ಮಿಕ ಕೈಂಕರ್ಯ ನಡೆಸುವ ಈ ಕೆರೆಯ ನಿರ್ವಹಣೆಗೆ ಬೇರೆಯವರಿಗೆ ನೀಡಲು ತೀವ್ರ ವಿರೋಧದ ಜೊತೆ ಈ ಹಿಂದೆ ಟೆಂಡರ್ ಪ್ರಕ್ರಿಯೆ ನೀಡಿ ನಿರ್ವಹಿಸಲು ಕೊಟ್ಟಾಗ ಸರಿಯಾಗಿ ನಿರ್ವಹಿಸದೆ ಪಾಚಿ ತುಂಬಿ ಹೊಲಸಾಗಿತ್ತು. ಅದನ್ನ ಸ್ಥಳೀಯ ಪಟ್ಟೆ ವಿನಾಯಕ ಗೆಳೆಯರ ಬಳಗದಿಂದ ಮತ್ತು ಸ್ಥಳೀಯರ ಸಹಕಾರದಿಂದ ಸ್ವಚ್ಛಗೊಳಿಸಿ ನಿರ್ವಹಿಸಲಾಗಿತ್ತು. ಟೆಂಡರ್ ಪ್ರಕ್ರಿಯೆಯೂ ಕೂಡ ಸರಿಯಾದ ನೀತಿ ನಿಯಮಗಳಿಲ್ಲದೆ ಅಸಮರ್ಪಕತೆಯಿಂದ ಕೂಡಿತ್ತು. ಅದರಂತೆ ಈ ಪ್ರಸ್ತುತ ಕರೆದ ಟೆಂಡರ್ ಅದೇ ರೀತಿಯಾಗಿದ್ದು, ಧಾರ್ಮಿಕ ಕೆಲಸಗಳಿಗೆ ಧಕ್ಕೆ ತರುವಂತಹ ಅಂಶಗಳಿದ್ದು ಇದನ್ನ ರದ್ದುಗೊಳಿಸುವಂತೆ ಆಗ್ರಹಿಸಲಾಯಿತು. ಟೆಂಡರ್ದಾರರನ್ನ ಹೊರಗಡೆಯಿಂದ ಕರೆತರುವ ಬದಲು ಸ್ಥಳೀಯವಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಸ್ಥಳೀಯ ಸಂಘಕ್ಕೆ ನೀಡುವ ಆಗ್ರಹ ಕೇಳಿಬಂತು. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದನ್ನ ಧಾರ್ಮಿಕ ಸಂಸತ್ ಸಹಭಾಗಿತ್ವದಲ್ಲಿ ತೆಗೆದುಕೊಳ್ಳಬೇಕೇ ಹೊರತು ಏಕಮುಖವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಬೇಡವೆಂದು ಸಭೆಯಲ್ಲಿರುವವರೆಲ್ಲರೂ ಆಗ್ರಹಿಸಿದರು. ಈ ಸಭೆಯಲ್ಲಿ ಪಟ್ಟಿ ವಿನಾಯಕ ಗೆಳೆಯರ ಬಳಗದ ಅಧ್ಯಕ್ಷ ವೇದಮೂರ್ತಿ ಮಹಾಬಲೇಶ್ವರ್ ಬಡ್ತಿ, ಸದಸ್ಯರಾದ ವೇದಮೂರ್ತಿ ಸದಾನಂದ್ ಉಪಾಧ್ಯ, ವೇದಮೂರ್ತಿ ನರಸಿಂಹ ಜೋಶಿ, ವೇದಮೂರ್ತಿ ಗಣಪತಿ ಜೋಶಿ, ವೇದ ವಿದ್ವಾಂಸರಾದ ವೇದಮೂರ್ತಿ ಅಮೃತೇಶ್ ಹೀರೆ, ವೇದಮೂರ್ತಿ ಪರಮೇಶ್ವರ್ ಮಾರ್ಕಾಂಡೆ, ಚಿಂತಾಮಣಿ ಕೊಡಗಿ, ಗಣಪತಿ ಹೀರೆ, ವೇದಮೂರ್ತಿ ಗೋಪಾಲರಾಜ್ ಅಡಿ, ಶ್ರೀಪಾದ್ ಅಡಿ, ನಾರಾಯಣ್ ದೀಕ್ಷಿತ್, ಪಂಚಾಯತ್ ಸದಸ್ಯರಾದ ಸ್ಮಿತಾ ಅಡಿ, ನಾಗರತ್ನ ಹಾವಗೋಡಿ, ಗಂಗೇಗೌಡ, ಹಿರಿಯ ಸದಸ್ಯರಾದ ರಮೇಶ್ ಪ್ರಸಾದ್, ಪ್ರಭಾಕರ್ ಪ್ರಸಾದ್ ಮತ್ತು ಈ ಭಾಗದ ಎಲ್ಲಾ ನಿವಾಸಿಗಳು ಉಪಸ್ಥಿತರಿದ್ದರು. ಸಭೆಯ ನಿರ್ಣಯದ ಕುರಿತು ಸ್ಥಳೀಯ ಶಾಸಕ ದಿನಕರ್ ಶೆಟ್ಟಿಯವರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಇಲ್ಲಿಯ ಪರಿಸ್ಥಿತಿಯನ್ನ ವಿವರಿಸಿದ ಸ್ಥಳೀಯರು, ನಮ್ಮ ಧಾರ್ಮಿಕ ಆಚರಣೆಗೆ ತೊಡಕು ಉಂಟಾಗುವ ಯಾವುದೇ ಚಟುವಟಿಕೆಗೆ ಅವಕಾಶ ನೀಡೋದಿಲ್ಲ ಹಾಗೂ ಇಲ್ಲಿನ ಜನರ ಅಭಿಪ್ರಾಯ ಸಂಗ್ರಹಿಸಿಯೇ ನಿರ್ಣಯ ಕೈಗೊಳ್ಳಬೇಕೆಂದು ತಿಳಿಸಿದ್ದಾರೆ. ರಾಜ್ಯಕ್ಕೆ ಮಾರಕವಾದ 2 ರಾಷ್ಟ್ರೀಯ ಪಕ್ಷಗಳನ್ನು ಕಿತ್ತೊಗೆದು ಸಾಮಾನ್ಯರನ್ನ ಸಾರ್ವಭೌಮರಂತೆ ಕಾಣುವ ಜಾತ್ಯತೀತ ಜನತಾದಳದತ್ತ ಮತದಾರ ಮರಳುತ್ತಿದ್ದಾನೆ. ಆಡಳಿತ ನಡೆಸಲು ಬಿಜೆಪಿ ಅಸಮರ್ಥ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಅಸಮರ್ಥವಾಗಿದೆ ಎಂದು ರಾಜ್ಯ ಜೆಡಿಎಸ್ ಅಧ್ಯಕ್ಷ ಸಿಎಂ ಇಬ್ರಾಹಿಂ ಹೇಳಿದರು. ಯಲ್ಲಾಪುರ ಪಟ್ಟಣದ ಲೋಕೋಪಯೋಗಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯದ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಜೆಡಿಎಸ್ ಆಯ್ಕೆ ಪರ್ಯಾಯವಾಗಲಿದೆ. ಸಾಮಾನ್ಯರ ಶ್ರೇಯೋಭಿವೃದ್ಧಿಯನ್ನ ಮನದಲ್ಲಿಟ್ಟು ಮುನ್ನುಗ್ಗುತ್ತಿರುವ ಪಂಚರತ್ನ ಯಾತ್ರೆ ಭಾರೀ ಪ್ರಮಾಣದ ಜನ ಬೆಂಬಲದೊಂದಿಗೆ ಯಶಸ್ವಿಯಾಗಿದೆ. ಆರೋಗ್ಯ, ಶಿಕ್ಷಣ, ಮಹಿಳಾ ಸಬಲೀಕರಣ, ತಂತ್ರಜ್ಞಾನ, ಕೃಷಿ, ನೀರಾವರಿ ಕ್ಷೇತ್ರದಲ್ಲಿ ಆಮೂಲಾಗ್ರ ಬದಲಾವಣೆ ತಂದು ದೇಶದಲ್ಲಿಯೇ ಕರ್ನಾಟಕ ರಾಜ್ಯ ಎಲ್ಲಾ ಕ್ಷೇತ್ರದಲ್ಲೂ ನಂಬರ್ 1 ಆಗಬೇಕಿದೆ. ಆ ನಿಟ್ಟಿನಲ್ಲಿ ಪಂಚರತ್ನ ಯಾತ್ರೆ ಹೊಸ ಶಕ್ತಿಯಾಗಿ ಹೊರಹೊಮ್ಮಿದೆ. ಒಂದಾನು ವೇಳೆ ಬರಲಿರುವ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ರಚನೆಯಾಗಿ ಕೊಟ್ಟ ಭರವಸೆ ಈಡೇರಿಸದಿದ್ರೆ ಮತ್ತೊಮ್ಮೆ ಮತದಾರರ ಬಳಿ ಹೋಗದೆ ಪಕ್ಷವನ್ನೇ ವಿಸರ್ಜಿಸಲು ಹಿಂಜರಿಯೋದಿಲ್ಲ. ಇದು ನಮ್ಮ ಪಕ್ಷ ರಾಜ್ಯದ ಜನರಿಗೆ ಕೊಡುವ ಭರವಸೆಯಾಗಿದೆ ಎಂದರು. ಭ್ರಷ್ಟಾಚಾರ, ಶಿಷ್ಟಾಚಾರ ಆಗಿದೆ. ಕಾಂಗ್ರೆಸ್ನವರು ಯಾಕಂದ್ರೆ ಅದರಲ್ಲಿ ಇದ್ದವ್ರು ಮಂತ್ರಿಗಳನ್ನ ನೋಡಿದ್ದೇನೆ. ಸಿದ್ದರಾಮಯ್ಯವ್ರು ಬ್ಯಾಟ್ರಿ ಮಾಡೋರು ಬಿಜೆಪಿ ಅವರು ಇಷ್ಟು ಅಂತ ಇದಾರೆ. ನಾನು ಸಿದ್ದರಾಮಯ್ಯ ಹೇಳಿದ ತಗೊಂಡವನೇ ನನ್ನ ಪಕ್ಕದಲ್ಲಿ ಕೂತಿದಾರಲ್ಲಪ್ಪ, ಯಾವ ಬಾಯಲ್ಲಿ ನಾವು ಡಿಫೆಂಡ್ ಮಾಡೋದು? 20% ಇವರು, 40% ಅವರು. ರಿಸರ್ವೇಶನ್ ಅನ್ನ ಈ ರಾಜ್ಯದ ದೇಶಕ್ಕೆ ತಂದಿದ್ದು ಫಸ್ಟ್ ಶ್ರೀಮಂತ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಒಬ್ಬ ದಲಿತರ ಮಗ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ, ಒಬ್ಬ ಕುರುಬರ ಮಗ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ, ಸಮಗಾರನ ಮಗ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ, ಮೈಸೂರು ಮುನ್ಸಿಪಾಲಿಟಿಯಲ್ಲಿ ಕಸ ಹೊಡಿತಿದ್ದಂತ ಒಬ್ಬ ಜಾಗಮಾಲಿ ಅದೇ ಮುನ್ಸಿಪಾಲಿಟಿ ಮೈಸೂರು ಮೇಯರ್ ಆದ ದೇವೇಗೌಡರ ಆ ರಿಸರ್ವೇಶನ್ ನೀತಿಯಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಜನತಾದಳ 95ನೇ ಇಸಿಯ ಆಯಾಮವನ್ನ ಪುನರ್ ಸ್ಥಾಪನೆ ಮಾಡತಕ್ಕಂಥದ್ದಕ್ಕೆ ಸಕಲ ಸಿದ್ಧತೆಗಳನ್ನು ನಡೆಸಿ 23ರ ವಿಧಾನಸಭಾ ಚುನಾವಣೆಗೆ ನಿರ್ದಿಷ್ಟವಾದಂತಹ ಗುರಿ ಇಟ್ಟು 23ರ ಚುನಾವಣೆ ಪಕ್ಷದ ಪ್ರಮುಖ ಕಾರ್ಯಕ್ರಮ ಪಂಚರತ್ನ ಕಾರ್ಯಕ್ರಮವನ್ನ ಮೊನ್ನೆ ಮುಳಬಾಗಲ್ ವಿಘ್ನೇಶ್ವರನ ಪೂಜೆ ಮಾಡಿ 95ರಲ್ಲಿ ಯಾವ ರೀತಿ ದೇವೇಗೌಡರು ಶುರು ಮಾಡಿದ್ರು, 22ರಲ್ಲಿ ಶ್ರೀಮಾನ್ ಕುಮಾರಸ್ವಾಮಿ ಅವರು ಅದೇ ಜಾಗದಿಂದ ಅವತ್ತು ನಾನು ಅಧ್ಯಕ್ಷ, ಇವತ್ತು ನಾನು ಅಧ್ಯಕ್ಷ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಮುಖಂಡರು ಜೆಡಿಎಸ್ ಪಕ್ಷಕ್ಕೆ ಬರುತ್ತಿದ್ದು, ಚುನಾವಣೆ ಹತ್ತಿರವಾಗುತ್ತಲೇ ಇನ್ನಷ್ಟು ಅಚ್ಚರಿಯ ಬೆಳವಣಿಗೆಯಾಗಲಿದೆ. ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು 4 ಮಂದಿಯ ಪ್ರಧಾನ ಕಾರ್ಯದರ್ಶಿ ಡಾ ನಾಗೇಶ್ ನಾಯ್ಕ್, ರಾಜ್ಯ ವೀಕ್ಷಕ ಎಂ ಗಂಗಣ್ಣ, ಮುಖಂಡ ಸಂತೋಷ್ ರಾಯ್ಕರ್, ಯಲ್ಲಾಪುರ ತಾಲೂಕಾಧ್ಯಕ್ಷ ಬೆನಿತ್ ಸಿದ್ದಿ, ಕಾರ್ಯಾಧ್ಯಕ್ಷ
ಮುನಾಫ್ ಮಿರ್ಜಾನ್ಕರ್, ಪ್ರಮುಖರಾದ ಶಶಿಭೂಷಣ್ ಹೆಗಡೆ, ಸೂರಜ್ ನಾಯ್ಕ್, ಇನಾಯಿತುಲ್ಲಾ ಶಾಬಂದ್ರಿ, ಮಹಿಳಾ ಪ್ರಮುಖರಾದ ಚೈತ್ರಾ ಗೌಡ, ರಾಜೇಶ್ವರಿ ಹೆಗಡೆ, ಮೋಹಿನಿ, ಮೇರಿ, ಇನ್ನಿತರ ಪ್ರಮುಖರು, ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. Rajalakshmi Jewellers, Gold Jewelry 916 BIS Hallmark, Natural Diamond Jewelry, Natural Gemstones. Akarsha Fashion Jewelry, Silver Jewelry and Articles, Purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewellers. Get exciting offers on this Diwali. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ. 1935ರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಬಗೆಯ ಬಂಗಾರದಾಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ.
ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ನಲ್ಲಿ. ಹಿಂದೆ ಭೇಟಿ ನೀಡಿ. ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ.